ಹೇಳಿದ್ರು. ಬೇಗ ಬರೋಣ ಹೋಗ್ಬಿಟ್ಟು. ಇವಳು ನೋಡ್ರಿ ಸಾಯ್ಕೋ, ಇವಾಗ ಮಾಡು. ಮೂರಷ್ಟೇ ಪಾಪುಗೆ ನನ್ನ ಕೈಗೆ ಹಾಕ್ಬಿಟ್ಟು ನೋಡ್ತೀನಿ. ಬಾರ್ಗೇನಿಂಗ್ ಮಾಡ್ತಾರೆ ನೋಡಿ. ರೀಲ್ಸ್ ಮಾಡಕ್ಕೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ರೆಡಿ ಆಗಿದ್ದೀನಿ ನೋಡಿ. ರೆಡಿ ಆಗಿದ್ದೀನಿ. ಏನಕ್ಕೆ ರೆಡಿ ಆಗಿದ್ದೀನಿ ಗೊತ್ತಾ? ನಾನು ಇವಾಗ ರೀಲ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ರೀಲ್ಸ್ ಮಾಡಿ ಆ್ಯಕ್ಚುಲಿ ನಮ್ಮಮ್ಮ ಹೇಳಿದ್ದಾರೆ ಇವಾಗ ಲೆಕ್ಕ ಹಾಕ್ಬಿಟ್ಟು ಅಮೌಂಟ್ ಮಿಕ್ಕಿದ್ರೆ ನನಗೆ ಇವಾಗ ಗೋಲ್ಡ್ ಬುಗ್ರಿ ಕೊಡಿಸ್ತಾರೆ ನೋಡಿ. ಚುಚ್ಕೊಂಡಿರೋದು ಅದು ಗಾಯ ಆಗಿ ಎಷ್ಟು ದಿನ ವಾಸನೆ ಆಗಿರಲಿಲ್ಲ ನನಗೆ. ಅದಕ್ಕೆ ಕಡ್ಡಿ ಎಲ್ಲ ಇಟ್ಟು ಓಲೆ ಎಲ್ಲ ತೆಗೆದುಬಿಟ್ಟಿದೆ. ಅದು ವಾಸಿ ಆಗಿಲ್ಲ ಅಂತ ಕಡ್ಡಿ ಇಟ್ಟಿದೆ, ಅದು ವಾಸಿನೇ ಆಗಿರಲಿಲ್ಲ. ಬೇವಿನ ಕಡ್ಡಿ ಇಟ್ಟಾದಮೇಲೆ ಸ್ವಲ್ಪ ವಾಸಿ ಆಗಿದೆ. ಇವತ್ತು ಓಲೆ ತೊಗೊಂಡು ಬರ್ತಿದ್ದೀನಿ ಹೊಸದು ಗೋಲ್ಡ್ ಇಯರಿಂಗ್. ಅಮ್ಮು ಇಸ್ ದ ವಿಡಿಯೋಗ್ರಾಫರ್. ಒಳ್ಳೆ ವಿಡಿಯೋ ಮಾಡ್ತಿರೋದು ನಂದು ಇವಾಗ. ಆ್ಯಕ್ಚುಲಿ ನಾವು ಟ್ರ್ಯಾಕ್ ಹತ್ರ ಹೋಗೋಣ ಅಂತ ಇದ್ದೀರಿ. ಟ್ರೆಂಡಿಂಗ್ ರೀಲ್ಸ್ ಮಾಡೋಣ ಅಂತಿದ್ದೀರಿ. ಅಮ್ಮು ಇವಾಗ ಟ್ರೆಂಡಿಂಗ್ ಸಾಂಗ್ನ ಹಾಡಿರ್ತಾಳೆ. ಹೇಳಮ್ಮ, ಹೇಳಿ. ಹೆಂಗಾದ್ರೂ ಒಂದು ಅಕ್ಷರ ಬರಲ್ಲ. ನಾ ಅಕ್ಕಿ ಪೇಟೆಲ್ಲ ಕಮ್ಮ. ಸೊ ಇವಾಗ ಹೋಗೋಣ ಬನ್ನಿ. ಹೋಗ್ಬಿಟ್ಟು ರೀಲ್ಸ್ ಮಾಡಿಬಿಟ್ಟು ಬರೋಣ. ಆ್ಯಕ್ಚುಲಿ ನಮ್ಮಮ್ಮ ಏನು ಹೇಳಿದ್ರು ಅಂದರೆ, ನಾನು ಓಲೆ ಕೊಡ್ಸೋಣ ಅಂತಿದ್ದೆ, ನೀನು ಎಲ್ಗೋ ಹೋಗ್ತಾ ಇದೆಯಾ ಅಂತ ಹೇಳಿದ್ರು. ಬೇಗ ಬರೋಣ ಹೋಗ್ಬಿಟ್ಟು. ಇವಳು ನೋಡ್ರಿ ಸಾಯ್ಕೋ, ಇವಾಗ ಮಾಡು ಮಾಡಿ. ಅಯ್ಯಪ್ಪ, ಯಾವಾಗಲೂ ನಗ್ತಾನೆ ಇರ್ತಾಳೆ ಅಲ್ವಾ ಇವಳು. ಸೊ ಇವಳಿಗೋಸ್ಕರ ಲೈಕ್ ಕೊಟ್ಬಿಡಿ ಗೈಸ್. ನಾವಿವಾಗ ಚಿನ್ನದ ಅಂಗಡಿಗೆ ಹೋಗ್ತಾ ಇದ್ದೀರಿ, ಜ್ಯುವೆಲರಿ ಶಾಪ್ಗೆ. ಅದು ನಾನು ಆಲ್ರೆಡಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮಮ್ಮ ನಾನು ಇನ್ನೂ ಹಾಯೇ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಲಾಗ್ ಸ್ಟಾರ್ಟ್ ಮಾಡೋದ್ಮೇಲೆ ಆವಾಗಲೇ ಸ್ಟಾರ್ಟ್ ಮಾಡಿ. ಆವಾಗಲೇ ಏನಾಯಿತು ಅಂತಂದರೆ, ಒಂದು ರೀಲ್ಸ್ ಮಾಡಿದೆ, ಇನ್ನೊಂದು ಮಾಡೋಣ ಅನ್ನೋಷ್ಟರಲ್ಲಿ ಫುಲ್ ಮಳೆ ಬಂದುಬಿಟ್ಟು. ಫುಲ್ ಮಳೆ ಇಲ್ಲ, ಸ್ವಲ್ಪ ಮಳೆ ಬಂತು, ಅದಕ್ಕೆ ಓಡ್ಕೊಂಡು ಬಂದುಬಿಟ್ರಿ. ಇವಾಗ ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀರಿ. ನಾನು ಚೀಟಿ ಕಟ್ತೀನಿ ಅಂತ ಹೇಳಿದ್ನಲ್ವ, ಅದು ಮತ್ತು ಈ ಮಂತದೂ ಕಟ್ಟಬೇಕು. ಸೊ ಹೋಗ್ತಾ ಇದ್ದೀರಿ ನಾವು. ಅಮ್ಮನೂ ಬರ್ತಾ ಇದ್ದಾಳೆ. ಅಮ್ಮು, ಅಯ್ಯ ಕರಿಯ ನೋಡಿ, ಕರಿಯ ಓಡ್ಕೊಂಡು ಹೋಗ್ತಾ ಇದ್ದಾನೆ. ಇಷ್ಟೊತ್ತು ಎಗರಾಡ್ತಾ ಇದ್ದ ನೋಡ್ಬಿಟ್ಟು. ಸೊ ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಬನ್ನಿ. ಇವಾಗ ಹೋಗ್ಬಿಟ್ಟು ನಮ್ಮ ಮಮ್ಮಿ ತರಕಾರಿ ತೊಗೋಬೇಕೇನಮ್ಮ? ತರಕಾರಿ ತೊಗೋಬೇಕಾ? ಇವಾಗ ಹಂಗೆ ತರಕಾರಿ ತೊಗೊಬೇಕಾ? ಟೊಮೆಟೊ ಅಷ್ಟೇ ಅಂತೆ. ಹೆಂಗೆ ನಡಿಬೇಕು? ನಡಿ ಒಂದ್ಸರಿ. ಓ ಅಲ್ಲ, ನೆನ್ನೆ ಅವಳ ಶಾಡನ್ ಇವಳೆ ನೋಡಿಕೊಂಡು ಬೊಂಬೆ ನಡೆಯುತ್ತಲ್ಲ, ಹಂಗೆ ನಡೀತವಳೆ. ಅವಳ ಶಾಡನ್ ನೋಡಿಕೊಂಡು, ಅದು ಮನೆಯಲ್ಲಿ. ಹೆಂಗಮ್ಮ, ಹೆಂಗೆ ನೋಡ್ಸೆ ಒಂದ್ಸರಿ ನೋಡ್ಸು. ಹೆಂಗೆ ನಡೀತಾಳೆ ನೋಡಿ ಗೈಸಳು. ಆ್ಯಕ್ಚುಲಿ ಅಮ್ಮು ಅಂದ್ಕೊಂಡು ನೀವು ವೀಡಲ್ಲಿ ಮತ್ತೆ ಹಂಗಿರ್ತಾಳೆ, ಬೇರೆ ಟೈಮಲ್ಲೆಲ್ಲ ಫುಲ್ ಕಾಮಿಡಿ ಮಾಡ್ತಿರ್ತಾಳೆ. ನಾವು ಫೋನ್ ಎತ್ತಷ್ಟರಲ್ಲಿ ನಿಲ್ಸ್ಬಿಡ್ತಾಳೆ, ಏನು ಮಾಡೋಕ್ಕೋಗಲ್ಲ. ನಾವಿಲ್ಲೇ ಚಾಟ್ಸ್ ತೊಗೊಂಡಿದ್ದೆ ಯಾವಾಗಲೂ. ನಮ್ಮ ಮನೇಲಿ ತುಂಬ ತೊಗೊಂಡು ಬರ್ತಾರೆ ಇಲ್ಲಿ ಚಾಟ್ಸ್. ಹೆಂಗಿರ್ತಾಳೆ ನೋಡ್ರಿ ಅವಳು ಇವಾಗ. ಹೋದ್ರೋ ಹಂಗೆ ಅವನು ಹಂಗೆ ಇಟ್ಕೊಂಡವನು ನೋಡಿ. ನೋಡ್ರಿ ಹೋದ್ರು ನೋಡ್ರಿ. ನಾವು ಶಾಪ್ ಹತ್ರ ಬಂದ್ವಿ, ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಈಗ.
ನಮ್ಮ ಡ್ಯಾಡಿದು ಫಸ್ಟ್ ಸ್ಟಾರ್ಟಿಂಗ್ ಅವರು ಓಪನ್ ಮಾಡಿದ್ದು ಶಾಪ್ ಇಲ್ಲೇ ಇತ್ತು. ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ರು ನಮ್ಮಪ್ಪ ಅವಾಗ ಇಲ್ಲೇ ಇತ್ತು. ಅಂದರೆ ಹಳೆ ಬಿಲ್ಡಿಂಗ್ ಇತ್ತು ಅವಾಗೆಲ್ಲ, ಇಲ್ಲೇ ಕೆಲಸ ಮಾಡ್ತಿದ್ವಿ. ಅಂದರೆ ನಮ್ಮ ಅಪ್ಪದೇ ಓನ್ ಶಾಪ್ ಇತ್ತು ಇಲ್ಲಿ. ನಮ್ಮ ಡ್ಯಾಡಿ ಇವಾಗ ಬಟ್ಟೆ ಅಂಗಡಿ ಆಗಿದೆ. ಅವಾಗ ಚಿಕ್ಕದಾಗಿತ್ತು, ಇಷ್ಟು ದೊಡ್ಡದಾಗಿರಲಿಲ್ಲ. ಅಂದರೆ ನಮಗೆಲ್ಲ ನೆನಪಿದೆ ಅಷ್ಟೆ. ಸುಮನ್ ಆರ್ಟ್ಸ್ ಅಂತ ಇತ್ತು, SUMAN ಅಂತ. ಅಂದರೆ ಅದೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಲೆಟರ್ ತೊಗೊಂಡ್ಬಿಟ್ಟು ಸುಮನ್ ಅಂತ ಮಾಡಿಬಿಟ್ಟು ಇಟ್ಟಿದ್ದು. ನಮ್ಮ ಡ್ಯಾಡಿಗೆ ಅವರ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ. ಅವ್ಳು ನೋಡ್ತಾಳೆ, ನೋಡ್ರಿ ನಾನು ಇಲ್ಲೇ ಪೇ ಮಾಡೋಕ್ಕೆ ಬರೋದು ಇಸ್ಕೊಂಡು. ನಿಮ್ಮ ಸೌಕರ್ಯ ಮಮ್ಮಿ ತಕ್ಕೊಟ್ರೆ ತೊಗೊತಾಳಂತೆ. ಅಂಥ ದೊಡ್ಡ ಮಿರರ್ ಇರಬೇಕು, ಚೆನ್ನಾಗಿರುತ್ತೆ. ಚೀಟಿ ಕಟ್ಟ ಇದು ನಂದು, ಅದು ನಮ್ಮ ಮಮ್ಮಿದು. ನಂದೇ ಜಾಸ್ತಿ ಆಗಿರೋದು. ನೋಡಿ, ಇಷ್ಟು ಚಿಕ್ಕ ಮೂಗುಬೊಟ್ಟಿಗೆ ಅಂದರೆ 3800 ರೂಪಾಯಿ ಅಂತೆ. ರೂಪಾಯಿ ಎಷ್ಟು ರೇಟ್ ಆಗಿಬಿಟ್ಟಿದೆ. ಅಮ್ಮ ಸೈಲೆಂಟಾಗಿ ಆಗ್ಬಿಟ್ಟು ವಾಪಸ್ ಚಿಕ್ಕದು ನೋಡೋಕೆ ಬಂದ್ಬಿಟ್ಲಿ. ಇವಾಗ ಯಾವುದಮ್ಮ ಇದಲ್ಲ, ಅವಳಿಗೆ ಬೇಕಂತೆ ಇವಾಗ ಮುಗ್ಬಿಟ್ಟು. ಅಮ್ಮ ತಿರ್ಗಮ್ಮ, ನೀನು ಅವಳಿಗೆ ಇವಾಗ ಈ ಮುಗ್ಬಿಟ್ಟು ಬೇಡ ಅಂತ, ಹೊಸ ಮುಗ್ಬಿಟ್ಟು ಬೇಕಂತ. ನನಗೆ ಹೊಸದು ಕುಲ್ಲು ಅಮ್ಮ ಕುಲ್ಲು. ಅವ್ರು ಇಷ್ಟ ಆಗ್ಬಿಟ್ಟು ಕೊಡ್ಸಿದ್ದಾರೆ. ನಿನ್ಗೆ ಪುಣ್ಯ ಇಲ್ಲ, ನಾವೇನು ಮಾಡೋಣ? ಅದಕ್ಕೆ ಬೇಡ ಬಿಡು. ನನ್ನ ಲಕ್. ಹೌದು. ಇಲ್ಲಿ ನೋಡ್ರಿ, ನಾನು ಚುಚ್ಚಿಸ್ಕೊಂಡಿರೋದಲ್ಲ, ಇಲ್ಲಿ ಇನ್ನೂ ಬೇರೆ ಬೇರೆ ಥರ ಆಯ್ತು. ಈ ಥರ ಚುಚ್ಚಿಸ್ಕೋಬೇಕಂತ ಇಷ್ಟ ಇತ್ತು, ಬಟ್ ಅವ್ರು ಚುಚ್ಚಲ್ಲ ಅಂತ ಹೇಳಿದ್ರು. ನಾನು ಡ್ರೆಸ್ ತಗೊಳ್ಳೋದು ಅದೇ ಶಾಪಲ್ಲಿ ಜಾಸ್ತಿ. ಏನಮ್ಮ ಬೆಳ್ಳಿ ಓಲೆ ಅಲೈಕೆ ಕೊಡ್ಸಿಲ್ಲ. ಚೆನ್ನಾಗೈತೆ. ಚೆನ್ನಾಗಿ ನಮ್ಮ ಯಾಕಮ್ಮ ನಿನ್ಗೇನು ಕೊಡಿಸ್ತಾ ಇಲ್ಲ ಅಂತನಾ? ಮೂತಿ ತಿರುಗಿಸ್ತಾಳೆ. ಓ ಬುಗ್ರಿ ಅಣ್ಣ, ಬುಗ್ರಿ ನೋಡ್ಸಿ ನೋಡಿ. ನಮ್ಮಮ್ಮ ಚುಚ್ಕೊಂಡಿದ್ದಾರೆ. ನನಗೆ ಕಿವಿ ಚುಚ್ಕೊಳಕ್ಕೆ ಇನ್ಸ್ಪಿರೇಷನ್ ನಮ್ಮಮ್ಮ. ಇಲ್ಲಿ ಇನ್ನೂ 2 ಮುಚ್ಚೋಗ್ಬಿಟ್ಟಿದೆ, ಅಲ್ಲೂ ಇತ್ತು. ಇಲ್ಲ ನಮ್ಮಮ್ಮ ಕಿವಿಯಲ್ಲೂ ಫುಲ್ ಇರೋದು. ಗನ್ ಶೂಟ್ ಹೊಡ್ಸ್ಕೊ ನೀನು. 5900. ಇದು ಸೇಮ್ ಇದೆಯಾ? ಸೇಮ್. 5960 ರೂಪಾಯಿ ಇಡ್ತಿದ್ದಾರೆ ಇದಕ್ಕೆ. ಬಾರ್ಗೇನಿಂಗ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಬ್ಲ್ಯಾಕ್ ಕಲರ್ ಮೂಗ್ಬೊಟ್ಟು ಇಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ಲ. ತೋರಿಸ್ಬೇಕು ಸರ್. ಟೈಟ್ ಇದೆ, ಟೈಟ್ ಹೇಗೆ ये हो जाता 3 ವರ್ಷದ ಮಗುಗೆ ಇದಾಗತ್ತಾ ಅದಾಗುತ್ತಾ ಅಂತ. ಪಾಪು ದಪ್ಪ ಇದೆ. ಅದೇ ಗೊತ್ತಿಲ್ಲ ನಾನು ನೋಡಿ. ಇದೆ ಈಗ ತಗೊಂಡ್ರೆ ಈ ಸೈಜ್ ಬರುತ್ತೆ. ಮುಂದೆ ಹಾಕೋಬಹುದು. ಅದು ಕೊಟ್ಟರೆ ನೀವು ಚಿಕ್ಕದಾಗಿ ಏನು
ಬೇಬಿ ये बड़ा साइज 3 ವರ್ಷದ ಪಾಪುಗೆ ನನ್ನ ಕೈಗೆ ಹಾಕ್ಬಿಟ್ಟು ನೋಡ್ತೀನಿ ಬಾರ್ಗೇನಿಂಗ್ ಮಾಡ್ತಾರೆ ನೋಡಿ. मीडियम रेट सेम ಮೀಡಿಯಮ್ ಏನು ರೇಟ್ ಇದೆ? ನಮ್ಮಮ್ಮ ಬಾರ್ಗೇನಿಂಗ್ ಅಲ್ಲಿ ನಂಬರ್ 1 ಫಸ್ಟ್ ಇರ್ತಾರೆ. रेट अच्छा कम करता है 4 रुपए कಡಿಮೆ 3 लाख बड़े रेट 1400 ಇದು ತಗೊಂಡ್ರೆ ಅದು ಬೇಕು ತಗೋರಿ 5400 ತುಂಬಾ ಕಡಿಮೆ ಬರುತ್ತೆ. ಇದೊಂದು ಕೊಟ್ಬಿಡ್ರಿ. ಲಕ್ಷ್ಮಿ ತಗೊಳ್ಬೇಕಂತಿದ್ದಾರಂತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇರೋದಕ್ಕೆ. ಇಲ್ಲಿ ಕಮ್ಮಿ ರೇಟಿಗೆ ಹೇಳ್ತಾ ಇದ್ದಾರೆ, ಕಮ್ಮಿ ಮಾಡ್ತಿದ್ದಾರೆ. ಇವ್ರು ಯಾವಾಗಲೂ ಜಾಸ್ತಿ ಹೇಳ್ತಾರೆ, ನಾವು ಕಮ್ಮಿ ಮಾಡಿ ತಗೋಬೇಕು. 350 ಇವಾಗ ಒಲೆ ಚುಚ್ಚಿಸ್ಕೊಳ್ತಾ ಇದ್ದಾಳೆ ನೋಡಿ. ತಗೋರಿ ಅಕ್ಕ ಅಮ್ಮೋ ಇದು ನೋವಾಗುತ್ತೆ. ಎಲ್ಲಿ ಚುಚ್ಚಬೇಕು? ಹಾಂ ಮಾಡಲಾ ಹಾಂ ಚುಚ್ಚಿ. ಯಪ್ಪ ನನಗೂ ಭಯ ಆಗುತ್ತೆ. ನಾನು ಚುಚ್ಚಿಸ್ಕೊಂಡಿದ್ದು ನನಗೂ ಭಯ ಆಗುತ್ತೆ. ಏನು ಅನ್ನಲ್ಲ, ಗುಯ್ಯ ಅನ್ನತ್ತಷ್ಟೇ ಅಮ್ಮ. ಬಟ್ ಅದ್ರ ಸೌಂಡಿಗೆ ನಮಗೆ ಭಯ ಆಗುತ್ತಷ್ಟೇ. ಅದಕ್ಕೆ ನೀನು ಚುಚ್ಕೊ ಅಂತ ಹೇಳ್ತಾರೆ. ಅಮ್ಮು ಏನನ್ನ ಅದು ಹಾಕ್ಸ್ಕೊಂತ ಇರಲಿಲ್ಲ. ಮುಖ ನೋಡಿ. ಗೋಬ್ಲೆ ಅಮ್ಮ ಅಲ್ಲಿ ಸ್ಯಾರಿ ಅದು ಚೆನ್ನಾಗಿತ್ತು ನೋಡು, ಬೊಂಬೆಗೆ ಹಾಕಿರೋದು. ಚೆನ್ನಾಗೈತೆ, ನಿನಗೆ ಟೇಸ್ಟ್ ಇಲ್ಲ. ಇವಾಗ ಗೋಲ್ಡ್ ಶಾಪಿಂದ ತರಕಾರಿ ಅಂಗಡಿಗೆ ಹೋಗ್ತಾ ಇದ್ದೀರಿ ನಾವು. ಇವಾಗ ತರಕಾರಿ ತಗೊಳ್ತಾ ಇದ್ದಾರೆ. ಜಿಲೇಬಿ ತಿನ್ನಬೇಕು ಅಂತ ಆಸೆ ಆಗ್ತಾರೆ. ಇವಳಿಗೆ ಜಿಲೇಬಿ ಬೇಡ ಅಂತ, ಇವಳಿಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ತಿನ್ಬಾರ್ದು. ನಾವು ಆ್ಯಕ್ಚುಲಿ ಜಿಲೇಬಿ ತಗೊಳ್ಳೋ ಅಂತ ಇದ್ದೀವಿ. ವ್ಲಾಗ್ ಒಂದು 15 ರುಪೀಸ್. ಇಲ್ಲಿ ನಾನು ನೋಡಿದಾಗ, ನಾನು ಚಿಕ್ಕ ಹುಡುಗಿ ಇದ್ದಾಗಿಂದಲೂ ಇಲ್ಲಿ ಮಾಡ್ತಾನೆ ಇದ್ದಾರೆ. ಚೆನ್ನಾಗೇ ಮಾಡ್ತಾರೆ. ನಾನು ಏನಂದಿದ್ದು ನೋಡು, ಅವ್ರು ಏನು ಚೆನ್ನಾಗಿ ಹಾಕೋರು ನೋಡು ಅಂತಿದ್ದು. ಏನು ಚೆನ್ನಾಗಿ ಹಾಕಿದಾರ ಅಂತೆ ನೋಡಿ. ಹಾಂ ಹಾಕೋ ಹೋಗ, ಅದು ವಾಪಸ್ ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ ನೋಡಿ. ಟೇಸ್ಟ್ ಹಂಗೆಲ್ಲ ಕೊಡಲ್ಲ, ಫ್ರೀಯಾಗೇನೆ ಕೊಟ್ಟಿದ್ದವ್ರು ಪಾಪ. ಅಂಕಲ್ ಒಂದು ಫ್ರೀಯಾಗಿ ಕೊಟ್ಟರು ನಮಗೆ. ಥ್ಯಾಂಕ್ ಯು. ಅವರೇ ಕೊಟ್ಟು ಥ್ಯಾಂಕ್ ಯು ಹೇಳ್ತಾರೆ. ನೋಡಿ ತಗೊಂಡಿದ್ದು. ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಅಷ್ಟೇ ಅಲ್ವಮ್ಮ, ಇನ್ನೂ ತಗೊಂಡಿಲ್ಲ ಏನು ಇಲ್ಲ, ಅಷ್ಟೇ. ಇವಾಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ನಾನು ಓಲೆ ಇಟ್ಕೊತೀನಿ, ನಾನು ಮುಗ್ಬಿಟ್ಟು ಇಟ್ಕೊತೀನಿ. ಮತ್ತೆ ಹೆಂಗೆ ಹೇಳ್ತಾಳೆ ಅಮ್ಮೋರ ಅಣ್ಣ ಅವರೆಲ್ಲ. ನಮ್ಮೋರಣ ಆದರೆ ನಿಮಗೆ ನಂಬ್ತಾರೆ. ನನ್ನ ಮಚ್ಚ ನೋಡಿ. ನಮ್ಮ ಶಾಡೆ ಬರ್ತೈತೆ, ಬ್ಲರ್ ಕಾಣಿಸ್ತೈತೆ. ಅಲ್ಲಿ ಶ್ಯಾಡೋನೇ ಇಲ್ಲ ಹೇಳ್ಬೇಕಂದ್ರೆ. ಹೋಗ್ಬಿಟ್ಟು ಇಟ್ಟಿದ್ದು ಹಿಂಗೆ ಮಾಡ್ಕೊಂಬ. ಇಲ್ಲಿ ಬರ್ತಾ ಇದೆ ಇವಾಗ. ಹಿಂದಕ್ಕೆ ತಿರುಗಿ ಮಾಡ್ತಾರೆ. ಅಮ್ಮ ಕಿವಿ ಬಿಸಿ ಆಗೋಗ್ಬಿಟ್ಟೈತಂತೆ. ನಾವು ತೊಗೊಂಡಿರೋದಕ್ಕಿಂತ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ ಅಂಕಲ್ ಪಾಪ. ಮಮ್ಮಿ ಅದು ಫುಡ್ ಕಲರ್ ಬ್ಯಾನ್ ಆಗಿದೆಯಲ್ವಾ, ಅದಕ್ಕೆ ಆರೆಂಜ್ ಕಲರ್ ಇಲ್ಲ. ಅದು ನಾರ್ಮಲ್ ಶುಗರ್ ವಾಟರೆಲ್ಲ ಹಾಕಿ ಕೊಟ್ಟಿರ್ತಾರೆ ಅಷ್ಟೇ. ಇಟ್ಕೊಂಡೇ ಇಲ್ವ, ಇಲ್ಲಿ ತೆಗಿತಾ ಇರೋದ. ಇಟ್ಕೊಂಡಿದ್ದಾಳೆ. ಅದು ಬ್ಲ್ಯಾಕ್ ಇರೋದು ಗೊತ್ತಾಗ್ತದೆ, ಪಳಪಳ ಅಂತ ಬರೀ ಕೋಲ್ಡೇ ಹೊಳಿತೈತಿ ನೋಡಿ. ಇವಾಗ ಓಲಿ ಇಟ್ಕೊತಿದ್ದೀನಿ.
ನಾವು ಮಾಡ್ತಾ ಇದ್ದೀವಿ. ಅದು ನೋವಿದೆ ನನಗೆ ಆ್ಯಕ್ಚುಲಿ ಸ್ವಲ್ಪ. ಕಡ್ಡಿ ತೆಗಿತಾ ಇದ್ದೀನಿ ನಾನು. ಕಡ್ಡಿ ಬಂದ್ಬಿಡ್ತೀನಿ ಸರಿ. ಈ ಕಡೆ ಎಲ್ಲ ತೆಗಿತಾ ಇದ್ದೀನಿ. ನೋಡಿ ಈ ಕಡ್ಡಿ ಎಷ್ಟು ಚಿಕ್ಕದಿದೆ. ಇದು ನೋಡಿದ್ರೆ ಇಷ್ಟು ದಪ್ಪ ಇದೆ. ಇದ್ಕೊಂಡು ಹೆಂಗೆ ಕಾಣಿಸ್ತೀನಿ ನಾನು. ಹೌದಾ? ಹೌದು ಕಾಟನ್ ತಗೋರಲ್ಲ. ಕ್ಯೂ ಬರ್ತಿದೆ ಅಂಥದ್ದು ಬಸ್ಸಿ ಆಗಿದೆ. ನೋವು ಮಾತ್ರ ಆಗ್ತೈತೆ. ನನಗೆ ಭಯ ಇದನ್ನೇ ಇಕ್ಕ ಮಾಡಿ ಟ್ರೈ ಮಾಡವ ಕೆಳಗಡೆಯಿಂದ. ತೂ ದಪ್ಪ ಹೊತ್ತು ಬಿಡು ಸುಮ್ಮನೆ ಆಗಲ್ಲ. ನಂಗೆ ಹಂಗೆ ಗೊತ್ತಪ್ಪ, ನಂಗೆ ಆಗಲ್ಲ ಗೊತ್ತಾ. ನೋಡಿ ಹಿಂಗಿಲ್ಲ ಗಲೀಜು ಹೊತ್ತು ಗಲೀಜೆಲ್ಲ ಮರಕ್ತಾ. ಮತ್ತೇನು ಮಾಡೋದು? ದಪ್ಪ ಮಾಡ್ಕೊತ ಅದಕ್ಕೆ ಗಿಟ್ಟು ಹೇಳ್ಕೊಳಕ್ಕಾಗುತ್ತೆ. ಅವ್ರ ಹತ್ರ ಇಕ್ಸ್ಕೊಡ್ಬೇಕಾಯ್ತಲ್ವೇ? ಬಂತಾ? ಬಂತು. ಮೇಲೆಲ್ಲ ಕಾಣ್ತೈತೆ. ಇದು ಸಕ್ಕತ್ತಿನ್ನು ಏನು ಇದು ಆಗೋದಿಲ್ವ? ಇಲ್ಲಾಂದರೆ ಆಗುತ್ತೆ. ಅದು ದಪ್ಪ ಆಯ್ತಲ್ಲ ಅದಕ್ಕೆ ಕಾಣ್ತದೆ. ಆ ಕಡೆ ಹತ್ತಿಯಲ್ಲಿ ಬಂದ್ಬಿಡುತ್ತೆ ಹೆಂಗೋ. ಅಷ್ಟು ನೋವು ಆಗಲಿಲ್ಲ. ಈ ಕಡೆ ಹೋಗಿತ್ತು ಇಡ್ಬಿಡು. ನೋಡಿ ಇಕ್ಕೊಬಿಟ್ಟೆ. ಏನು ಹೇಳು? ಈ ಕಡೆ ಈಗಿಂದಲೇ ಚುಚ್ಚಿರೋದು ಮುಜ್ಜ ಬಿಡುತ್ತೆ ಇದಕ್ಕೆ. ಹೌದು. ಇಲ್ಲ ಐತಲ್ಲ ಚಿಕ್ಕದು. ಗೊತ್ತಾಗುತ್ತಾ? ರಿಂಗ್ ಹಾಕ್ಬಿಡ್ತೀನಿ ಅಲ್ಲಿ, ಇಲ್ಲಾಂದರೆ ಹಾಕೋಬಿಟ್ಟೆ. ಕೂದಲು ಜೊತೆ ಸುತ್ತಾಕಿದ್ದೀನಿ ಅಮ್ಮ. ಅಮ್ಮ ಸ್ವಲ್ಪ ತೆಗಿಲು ನೋಡು. ಅದಕ್ಕೆ ಕ್ಲಿಪ್ ಹಾಕು. ಮುಂದ್ಬಿಡ್ತಲ್ಲ ನಂದಕ್ಕೆ ದೊಡ್ಡಗೆ ನಿಂತು ಎಷ್ಟು ಅಮ್ಮ. ನೀನು ಕಡ್ಡಿಗಳು ಉದ್ದಕ್ಕವು ಅನ್ಸುತ್ತಮ್ಮ. ನೋಡಿ ಎಷ್ಟು ಚಿಕ್ಕ ಆ ಗುಂಡುಗಳು ನಿಂತು ನೋಡು. ಏನು ಮಾಡಿ ಹೇಳು? ಈ ಕಡೆ ಕರೆಕ್ಟ್ ಆಗಿದೆ. ಹಿಂಗಿರ್ಬೇಕು ಬುಕ್ರಿ. ಅದು ಹಿಂಗೈತೆ ನೋಡ್ರಿ. ನಮ್ಮ ಮಮ್ಮಿ ಬುಕ್ರಿ ನೋಡ್ರಿ. ಇದು ಸಟ್ಟಕ್ಕೆ ಚುಚ್ಚೋರೆ, ಇದು ನೆಟ್ಟಗೆ ಚುಚ್ಚೋರೆ. ನಾನು ಬುಕ್ರಿ ಇಕ್ಕೊಬಿಟ್ಟು. ನಂದು ಹಂಗೆ ಐತೆ ಮಲ್ಕೊಂಡಂಗೆ. ಹೂನಮ್ಮ. ಈ ಕಡೆ ನಂದು ಸೊಟ್ಟಗೈತೆ ಅನ್ನಂಗೈತೆ, ಈ ಕಡೆ ನೆಟ್ಟಗೈತೆ ಅನ್ನಂಗೈತೆ. ಕರೆಕ್ಟಾಗಿದೆ. ನಾನೇ ಮಾರ್ಕ್ ಇಟ್ಕೊಂಡಿರೋದು ನನಗೆ. ಗುಡ್ ಆಫ್ಟರ್ನೂನ್ ಗೈಸ್. ಟೈಮ್ ಆಲ್ರೆಡಿ 1:30 ಆಗಿದೆ. ನಾವು ಇವಾಗ ಟಿಫನ್ ತಿಂತಾಯಿದ್ದೀರಿ. ತಿಂತಾ ಇಲ್ಲ ನಾನು, ಅಮ್ಮ ಅಷ್ಟೇ ತಿಂತಾವಳೆ. ನಾನು ತಿನ್ನಬೇಕು. ಟೊಮೆಟೊ ಬಾತ್ ಮಾಡಿದ್ದಾರೆ. ನೈಟ್ ಟೊಮೆಟೊ ತೊಗೊಂಡಲ್ಲ ಅದು. ಇವಾಗ ನಾನು ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ರೀಲ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀರಿ. ನಮ್ಮಮ್ಮ ಡ್ಯಾನ್ಸ್ ಮಾಡ್ತಾಳೆ ಇವತ್ತು. ಡ್ಯಾನ್ಸ್ ಮಾಡ್ತೀರಿ ನಾವು ಇವಾಗ. ರೆಡಿ ಆಗಿಬಿಟ್ಟು ಸಿಗೋಣ. ತಿಂದು ರೆಡಿಯಾಗಿ ರೀಲ್ಸ್ ಮಾಡೋಕ್ಕೆ ಹೋಗೋಣ. ಬೇಡ ಯಾಕೆ? ಬೇಡ ಯಾಕೆ? ಬೇಡ ಯಾಕೆ? ನಮ್ಮದು ನೋಡಿ
ಚುಚ್ಕೊಂಡಿರೋದು ಯಾವ ಥರ ಆಗಿದೆ. ಅಯ್ಯೋ ಮುಟ್ಟಲ್ಲ ಬಿಡ ಗೈಸ್. ಏನು ಗೊತ್ತಾ, ನಾವು ಅಷ್ಟೊಂದೆಲ್ಲ ತೊಗೊಂಡಿರೋದಕ್ಕೆ ಅವ್ರು ನಿನ್ನೆ ನಮಗೆ ಫ್ರೀಯಾಗಿ ಚುಚ್ಚಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಅಂದರೆ ಇವಾಗೇನೋ ಜಾಸ್ತಿ ತೊಗೊಂಡ್ರೆ, ಕಮ್ಮಿಗೆ ತೊಗೊಂಡ್ರೆ ಚುಚ್ಚಲ್ಲ. ನಮ್ಮದು ಬಿಲ್ ಜಾಸ್ತಿ ಆಗಿತ್ತು, ಸೊ ಚುಚ್ಚಿದ್ದಾರೆ. ತಿನ್ನೋಗು. ರೋಪ್ ಹೊಡೆಯೋದು ಮಾತ್ರ ಹೊಡಿತಾಳೆ ಹುಡುಗಿ, ಅದು ಬಿಟ್ಟರೆ ಇನ್ನೇನು ಬರೋಲ್ಲ ಇದಕ್ಕೆ. ನೋಡಿ ಗೈಸ್, ರೀಲ್ಸ್ ಮಾಡೋದಕ್ಕಂತ ರೆಡಿ ಆಗಿದೆ. ಚೆನ್ನಾಗಿದ್ದೀನಲ್ವ? ಆ್ಯಂಡ್ ನನ್ನ ನೋಡಿಸ್ತೀನಿ ಬನ್ನಿ. ಟನ್ ನೋಡಿ, ಈ ಮಿರರಲ್ಲಿ ನೋಡಿ, ಈ ಮಿರರಲ್ಲಿ ಚೆನ್ನಾಗಿಲ್ಲ. ಹಾಗೆ ನೋಡಿ, ಇವಾಗ ಫೋಟೋ ತೊಗೊಳಕ್ಕೆ ಹೋಗ್ತಾಯಿದೆ. ರೀಲ್ಸ್ ಮಾಡಿದಾಯಿತು ನೋಡಿ. ನಮ್ಮ ಮನೆ ಹತ್ರನೇ ತೊಗೊಳಕ್ಕೆ ಹೋಗ್ತಾಯಿದ್ದೀರಿ. ಅಲ್ಲಿ ನೋಡಿ 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 ನೋಡಿ, ಇಲ್ಲೇ ತಗೊತೀನಿ. ಬುಜ್ಜಿ ತೆಗಿತಿದ್ದಾಳೆ ನಮ್ಮ ಫೋಟೋ. ಬುಜ್ಜಿ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಿದ್ದಾಳೆ. ಈಗ ನೋಡಿ, ಅಕ್ಕ ಪೇಷಂಟ್ ಆಗಿಬಿಟ್ಟಿದ್ದಾಳೆ. ಫೋಟೋ ತೊಗೊಳ್ಳೋಣ. ನೋಡಿ, ನಮ್ಮ ಮನೆ ಹತ್ರ ಫೋಟೋ ತೊಗೊಳಕ್ಕೆ ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲ ಹತ್ರ ಇಲ್ಲಿ ತೊಗೊಬೋದು. ನಾನು ಅಲ್ಲಿ ರೀಲ್ಸ್ ಮಾಡೋಕ್ಕೆ ಹೋಗ್ತೀನಿ ಗೊತ್ತಾ. ನೈಟ್ ಮಾಡಿದ ರೀಲ್ಸ್ ಇಲ್ಲಿ ನಾವು ಇಲ್ಲೂ ಮಾಡ್ತೀನಿ, ಅಲ್ಲೂ ಮಾಡ್ತೀನಿ, ಮನೆಯಲ್ಲೂ ಮಾಡ್ತೀನಿ, ಎಲ್ಲೆಲ್ಲೂ ಮಾಡ್ತೀನಿ. ನಾನೇ ಎಲ್ಲೆಲ್ಲೂ ನಾನೇ ರೀಲ್ಸ್ ಮಾಡಿ. ಇವಾಗ ಫೋಟೋ ತೊಗೊಳ್ಳೋಣ. ನಾನು ಫೋಟೋ ತೊಗೊಬೇಕು, ಸೊ ನಾನು ಫೋನ್ ಕೊಡಬೇಕು. ಇದು ನೋಡಿಸ್ತಾ ಅಂತ ಕೇಳ್ತಾವಳೆ. ಅದು ವೀಡಿಯೋ ಮಾಡಿದ್ದೀನಿ ಅಂತ ಗೊತ್ತೇ ಇಲ್ಲ, ಯಾಕಂದ್ರೆ ಮಲ್ಕೊಂಡು ಅಷ್ಟು ನಿದ್ದೆ ಮಾಡಿದ್ದಾಳೆ ಅವಳನ್ನೇ. ಸೊ ಬೇಡ ಪೂಜಿ. ಗೈಸ್, ಫೋಟೋ ತೊಗೊಂಬಂದಿದ್ದಾಯಿತು. ನಂಗೆ ತಲೆ ನೋವ್ತಾ ಇದೆ, ಯಾಕೋ ಬುಜ್ಜಿಗೂ ನೋವ್ತಾ ಇದೆಯಂತೆ. ಸೊ ಮಲ್ಕೊತೀನಿ ಈಗ ನಾನು. ನಮ್ಮ ಅಪ್ಪದ್ರಲ್ಲಿ ಕ್ಯಾಪ್ ಕಟ್ ಡೌನ್ಲೋಡ್ ಆಗಿದೆಯಂತೆ. ಸೊ ನಮ್ಮ ಅಪ್ಪದ್ರಲ್ಲಿ ಇನ್ಮೇಲೆ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ಯಾಬ್ ಮನೇಲೇ ಬಿಟ್ಟೋಗಂತ ಹೇಳಿದ್ದೀನಿ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.